ಆಪ್ಕಿ ಅದಾಲತ್ನಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿ ಮೇಲಿರುವ ಆರೋಪ. ರಾಜಕೀಯದಲ್ಲಿ ಇವರ ಮೇಲೆ ಭರವಸೆ ಇಡಲು ಸಾಧ್ಯವಿಲ್ಲ. ಮಾಯಾವತಿಜಿ, ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಇದೆಯೋ ಎಲ್ಲ ನಾಯಕರು ನಿಮ್ಮ ವೋಟ್ ಬ್ಯಾಂಕ್ ಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಅವ್ರು ಹೇಳ್ತಾರೆ ಮಾಯಾವತಿ ಮತ್ತೆ ಬಿಎಸ್ಪಿ ಎಂಥ ಲಡ್ಡು ಅಂದ್ರೆ ಯಾರು ತಿಂತಾರೋ ಅವರು ಪಶ್ಚಾತ್ತಾಪ ಪಡ್ತಾರೆ. ಇಂಡಿಯಾದಲ್ಲಿ ಬಹುಜನ ಸಮಾಜ ಪಾರ್ಟಿ ಒಂದೇ ಎಂಥ ಪಾರ್ಟಿ ಅಂದ್ರೆ ಅದರ ವೋಟ್ ಟ್ರಾನ್ಸ್ಫರಬಲ್. ಮತ್ತೆ ಬೇರೆ ಪಾರ್ಟೀಸ್ನ ವೋಟು ಬಿಎಸ್ಪಿ ತರ ಟ್ರಾನ್ಸ್ಫರಬಲ್ ಅಲ್ಲ. ಸೊ ಅವ್ರು ಬಯಸೋದು ಬಿಎಸ್ಪಿ ವೋಟ್ ಸಿಕ್ಬಿಡ್ಲಿ. ಸೊ ಪ್ರತಿ ಪಾರ್ಟಿ ತಮ್ಮ ಲಾಭ ನಷ್ಟನ ಗಮನದಲ್ಲಿಟ್ಕೊಂಡು ಯಾವುದೇ ನಿರ್ಣಯ ತಗೊಳತ್ತೆ. ಹಾಗಾಗಿ ಪ್ರತಿ ಪಾರ್ಟಿ ತಮ್ಮ ಲಾಭ ನಷ್ಟನ ಗಮನದಲ್ಲಿಟ್ಕೊಂಡು ಯಾವುದೇ ನಿರ್ಣಯ ತಗೊಂಡ್ರು ಬಿಎಸ್ಪಿ ಅವರು ಸಹ ತಮ್ಮ ಲಾಭ ನಷ್ಟ ಗಮನದಲ್ಲಿಟ್ಕೊಂಡು ಯಾವುದೇ ನಿರ್ಣಯ ಸರಿ, ತಗೋಬೇಕಾಗತ್ತೆ. ನೀವು ಲಾಭ ನಷ್ಟ ನೋಡಿ. ಆದ್ರೆ ಯಾರೇ ಮೈತ್ರಿ ಮಾಡಿದ್ರು, ಒಂದು ಕಾಲದಲ್ಲಿ ಮುಲಾಯಂ ಸಿಂಗ್ ಯಾದವ್ ಜೊತೆ ಸೇರ್ಕೊಂಡು ಸರ್ಕಾರ ರಚಿಸಿದ್ರು ನಿಮ್ಮ ಸಹಾಯದಿಂದ. ಆದ್ರೆ ಸರ್ಕಾರ ರಚಿಸಿದ ಅನುಭವ ಹೇಗಿತ್ತು ಅಂದ್ರೆ ಇವತ್ತು ಅವರು ಎಲ್ರಿಗಿಂತ ದೊಡ್ಡ ರಾಜಕೀಯ ಶತ್ರು ಆಗ್ಬಿಟ್ಟಿದ್ದಾರೆ ಬಿಎಸ್ಪಿಗೆ. ನಾವು ಉತ್ತರ ಪ್ರದೇಶದಲ್ಲಿ ಯಾವ ನಿರ್ಧಾರ ತಗೊಂಡ್ವೋ 1995ರಲ್ಲಿ, ಅದನ್ನ ನಾವು ಉತ್ತರ ಪ್ರದೇಶದ ಜನರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ತಗೊಂಡ್ವಿ. ನಾವ್ ಯಾವ್ದೇ ಮೋಸ ಮಾಡಿಲ್ಲ. ಯಾಕಂದ್ರೆ ಕೊಟ್ಟು ಮಾತಿಗೆ ತಪ್ಪಿರೋರು ಶ್ರೀ ಮುಲಾಯಂ ಸಿಂಗ್ ಯಾದವ್ ಅವರು. ಯಾಕಂದ್ರೆ ಆದ್ರೆ ಶ್ರೀ ಇವತ್ತು- ಮುಲಾಯಂ ಸಿಂಗ್ ಯಾದವ್ ಅವರು ಹೇಳಿದ್ರು, ಯಾವಾಗ ಈ ಕೊಲ್ಯೂಷನ್ ಗವರ್ನಮೆಂಟ್ ರಚನೆ ಆಯ್ತೋ ಆಗ ನಾನು ವೀಕರ್ ಸೆಕ್ಷನ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಮತ್ತೆ ಉತ್ತರ ಪ್ರದೇಶದಲ್ಲಿ ಯಾವುದೇ ಅಪರಾಧ ಹೆಚ್ಚಾಗಲ್ಲ. ಸೊ ಅವ್ರೇನ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಅವರು ಕೆಲಸ ಮಾಡಿದ್ರು. ಇವತ್ತು ಮಾಯಾವತಿ ಅವರ ಸ್ಥಿತಿ ಹೇಗಿದೆ ಅಂದ್ರೆ ಅವರ ಸರ್ಕಾರ ಏನ್ ರಚನೆ ಆಗಿದೆಯೋ ಅದು ಬಿಎಸ್ಪಿಯ ಎಂಎಲ್ಎಗಳ ಸಹಾಯದಿಂದ ಆಗಿದೆ. ನಿಮ್ಮ ಪಾರ್ಟಿಯನ್ನ ಒಡೆದು ಈ ಅವರು ವಿಷಯದಲ್ಲಿ ನಾನು ಖಂಡಿತ ನಿಮ್ ಮಾತನ್ನ ನಾನು ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಇಲ್ದೆ ಈ ಸರ್ಕಾರ ರಚನೆನೇ ಆಗ್ತಿರ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡ್ತು, ಆಗ ಈ ಸರ್ಕಾರ ಬಂತು. ಆದ್ರೆ ಮತ್ತೆ ಇನ್ನೊಂದು ಭಾರತೀಯ ಕಡೆ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತನ್ನ ಬೆಂಬಲ ಕೊಡ್ತು, ಆಮೇಲೆ ಸರ್ಕಾರ ರಚನೆ ಆಗಿದ್ದು. ಭಾರತೀಯ ಜನತಾ ಪಾರ್ಟಿ ಮೂರ್ ಸಲ ನಿಮ್ಗೂ ಆಶೀರ್ವಾದ ಮಾಡಿದ್ರು. ನಿಮ್ಮನ್ನ ಮುಖ್ಯಮಂತ್ರಿ ಇಲ್ಲ, ಕುರ್ಚಿ ಮೇಲೆ ಕೂಡ ಆಶೀರ್ವಾದ ಕೂರ್ಸಿದ್ರು. ಹೇಗ್ ಕೊಟ್ರು? ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಸುಮ್ನೆ ಕೊಟ್ಟಿರ್ಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನಾವು ಬಯಸಿದ್ದಿಷ್ಟೇ, ಎಲ್ರೂ ಒಟ್ಟಾಗಿ ಸೇರಿ ನಡೆಯೋಣ. ಆದ್ರೆ ಆ ಹೆಸರಲ್ಲಿ ಅವರು ಲಾಭ ಮಾಡೋ ಹೊಂಚ ಹಾಕಿದ್ರು. ಮಾಯಾವತಿಜಿ, ಇಂಡಿಯಾದಲ್ಲಿ ಇಂಥ ಮೊದಲನೇ ಮುಖ್ಯಮಂತ್ರಿಯಾಗಿದ್ದೆ ಯಾರು ತನ್ನ ಕುರ್ಚಿ ಬಗ್ಗೆ ಗಮನ ಕೊಡ್ಲಿಲ್ಲ. ವೀಕರ್ ಸೆಕ್ಷನ್ ಇಂಟ್ರೆಸ್ಟ್ ನ ಗಮನದಲ್ಲಿ ಇಟ್ಕೊಂಡು ನಾನು ಸ್ವತಃ ನಾನು ಮುಖ್ಯಮಂತ್ರಿ ಅದನ್ನೇ ಹೇಳ್ತಾ ಸ್ಥಾನಕ್ಕೆ ಇದ್ದೀನಿ ರಾಜೀನಾಮೆ ನಿಮ್ಗೆ. ಕೊಟ್ಟೆ. ತಮ್ಮ ಸರ್ಕಾರವನ್ನ ಬೀಳಿಸ್ತಂತ ಮೊದಲನೇ ಮುಖ್ಯಮಂತ್ರಿ ನೀವು ಇಲ್ಲ ಅಂತ. ಇಲ್ಲ, ಬಹುಜನ ಸಮಾಜದ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿಟ್ಕೊಂಡು. ಮಾಯಾವತಿಜಿ, ಸತ್ಯ ಏನು ಅಂತಂದ್ರೆ ನಿಮ್ಮ ಜಗಳ ಶುರುವಾಯ್ತು ಯಾವಾಗ ಅಂದ್ರೆ ಯಾವಾಗ ಜಗಮೋಹನ್ ಅವರು ಇಲ್ಲಿ ಇಲ್ಲ ಮಂತ್ರಿ ಇಲ್ಲ, ಆಗಿದ್ರು. ಇದು ಆಮೇಲೆ ನಿಮ್ಗೆ ಒಳಗಿನ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ಯಾವಾಗ ಸೀಟ್ಗಳ ಬಗ್ಗೆ ಮಾತಾಡ್ದಾಗ ನೀವಲ್ಲಿ ಇರ್ಲಿಲ್ವಲ್ಲ. ಇಲ್ಲ, ಇದೇನು ನೀವು ಒಳಗಿನ ವಿಷಯನೇ ಬೇರೆ. ಜಗಮೋಹನ್ ವಿಚಾರ ಬಹಳ ಸಣ್ಣ ವಿಷಯ, ಅದು ನಂತರ ನಡೆದಿದ್ದು. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಪಾರ್ಟಿಯವರು ಪಾರ್ಲಿಮೆಂಟಿನ ಕಲಾಪ ನಿಲ್ಸಿದ್ರು. ಇಲ್ಲ, ಅದೇನಂದ್ರೆ ಬಿಎಸ್ಪಿ ಜನರು ಯಾವಾಗ ಪಾರ್ಲಿಮೆಂಟ್ಗೆ ಆಯ್ಕೆ ಆಗಿ ಹೋದ್ರೋ ಅಲ್ಲಿ ಯಾವ್ದಾದ್ರೂ ತಪ್ಪು ವಿಷಯನ ಮಂಡಿಸಿದ್ರೆ ಆಗ ಅವರು ತಮ್ಮ ಮಾತನ್ನ ಹೇಳ್ತಾರೆ. ಅದೇ ದಿನ ರಾತ್ರಿ ರಾಶಿದ್ ಅಲ್ವಿ ಇದ್ರಲ್ಲ, ಆ ಸಮಯದಲ್ಲಿ ಯಾರು ನಿಮ್ಮ ಪಾರ್ಟಿಯ ನಾಯಕರಾಗಿದ್ರು ಅವ್ರು ನನಗೆ ಹೇಳಿದ್ರು. ಅವತ್ತೇ ಸುಷ್ಮಾ ಸ್ವರಾಜ್ ಅವರಿಗೆ ಕನ್ವೆ ಮಾಡಿದ್ರಂತೆ, ಒಂದು ವೇಳೆ ಬಿಎಸ್ಪಿಯ ಎಂಪಿಸಿಲಿ ಗದ್ದಲ ಎಬ್ಸಿದ್ರೆ ಆಗ ನಾವು ಉತ್ತರ ಪ್ರದೇಶದಲ್ಲಿ ಸರ್ಕಾರದ ಹಾಗಿದ್ರೆ ಬೆಂಬಲ ವಾಪಸ್ ಭಾರತೀಯ ತಗೋತೀವಿ. ಜನತಾ ಪಾರ್ಟಿ ಯಾಕೆ ಬೆಂಬಲ ವಾಪಸ್ ತಗೊಳ್ಳಿಲ್ಲ? ಅವ್ರು ತಗೋಬೇಕಾಗಿತ್ತು, ಆದ್ರೆ ತಗೊಳ್ಳಿಲ್ಲ. ಕುರ್ಚಿಗೆ ಒದ್ದಿದ್ದು ನಾನ್ ತಾನೇ, ಕುರ್ಚಿ ಅಂತೂ ನಾನೇ ತಾನೇ ಬಿಟ್ಟಿದ್ದು. ಸೊ ಒಳಗಿನ ವಿಷಯ ಯಾರಿಗೂ ಗೊತ್ತಿಲ್ಲ. ಇಲ್ಲ, ನಿಮಗ್ ಗೊತ್ತು. ಒಳಗಿನ ವಿಷಯ ಏನಂದ್ರೆ 80ರಿಂದ 60 ಸೀಟ್ಗಳು ನನ್ನಿಂದ ಬಯಸಿದ್ರು, ಅದನ್ನ ನಾನು ಒಪ್ಕೊಳ್ಳಿಲ್ಲ. ಯಾವಾಗ ನಾನು ಒಪ್ಕೊಳ್ಳಿಲ್ವೋ ಆಗ ಅವ್ರು ಹೇಳಿದ್ರು, ಇದ್ರ ಬಗ್ಗೆ ಯೋಚಿಸ್ಬೇಕಾಗತ್ತೆ, ನಿಮ್ಮನ್ನ ಕೆಳಗಿಳಿಸ್ತೀವಿ. ನೀವ್ಯಾಕ್ ಕೆಳಗಿಳಿಸ್ತೀರಾ? ನೀವ್ಯಾಕ್ ತೊಂದ್ರೆ ತಗೋತೀರಾ? ಮೊದ್ಲೇ preempt ಮಾಡಿದ್ರಿ. ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ. ಸ್ವತಃ ನಾನೇ ರಾಜೀನಾಮೆ ಕೊಟ್ಟೆ. ನಾನು ಸಾಕಷ್ಟು ಪೇಜ್ಗಳ ಲೆಟರ್ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಬರ್ದಿದ್ದೆ. ಮಾಯಾವತಿಜಿ, ಆ ಸಾಕಷ್ಟು ಪತ್ರದ ಕಾರಣಗಳಿವೆ. ಆ ಲೆಟರ್ನ ಕಾಪಿ ನನ್ನ ಹತ್ರ ಇದೆ. ಹಾಗಿದ್ರೆ ನೀವು ಓದಿ, ಇದ್ರಲ್ಲಿ ಲೆಟರಲ್ಲಿ ನೀವು ಅವಕಾಶ ಕೊಟ್ರೆ ತಾನೇ ನಾನು ಓದೋದು. ಇದರಲ್ಲಿ ನೀವು ಈ ಪತ್ರದಲ್ಲಿ ನೀವು ಎಲ್ಲೂ ಕೂಡ ಇದನ್ನ ಬರ್ದಿಲ್ಲ, ಅವರು ನಮ್ಮಿಂದ ಹೆಚ್ಚು ಸೀಟ್ಗಳನ್ನ ಕೇಳ್ತಿದ್ರು ಅಂತ. ಅದ್ರಲ್ಲಿ ಮತ್ತೆ ಸಾಕಷ್ಟು ಕಾರಣಗಳಿವೆ ಅಣ್ಣ. ಒಂದಾದ್ರೂ ಹೇಳ. ಹೇಳಿ. ನನಗೆ ಗೊತ್ತಾಗಿದ್ದೇನೆಂದ್ರೆ ಭಾರತೀಯ ಜನತಾ ಪಾರ್ಟಿ ಈ ವಿಷಯದ ಮೇಲೆ ತನ್ನ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ವಾಪಸ್ ಪಡೆಯೋದಕ್ಕೆ ನಿರ್ಧರಿಸಿತ್ತು. ಈ ನಡುವೆ ನಿಮ್ಮೊಂದಿಗೆ ಅಂದ್ರೆ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಜೊತೆ ಮತ್ತೆ ಉಪಪ್ರಧಾನಿ ಜೊತೆ ತುಂಬಾ ಸಲ ಮಾತುಕತೆ ನಡೀತು. ಮತ್ತೆ ಇದನ್ನ ತೀರ್ಮಾನಿಸಲಾಯಿತು, ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪರಿಸ್ಥಿತಿಯನ್ನ ಸ್ಪಷ್ಟಪಡಿಸಬೇಕು, ಯಾಕಂದ್ರೆ ವಿವಾದ ಮುಂದುವರಿಬಾರ್ದು. ನಾನು ವಿವಾದವನ್ನ ಬೆಳೆಸದೆ ಶ್ರೀ ಜಗನ್ಮೋಹನ್ ಅವರ ವಜಾ ಮಾಡುವ ಬೇಡಿಕೆಯನ್ನ ಹಿಂಪಡೆದೆ. ಸೊ ಜಗಳ ಮುಗ್ದು ಹೋಗ್ಬೇಕಾಗಿತ್ತು. ಬಹಳ ಸಣ್ಣ ವಿಷಯ, ನೀವು ಪೂರ್ತಿ ಲೆಟರ್ನಾದ್ರೂ ನೋಡಿ. ನೀವೊಂದು ಸಣ್ಣ ವಿಷಯ ಇಟ್ಕೊಂಡು ಓಡಾಡ್ತಾ ಇದ್ದೀರಾ?
ನೀವು ಇಲ್ಲ ಇಲ್ಲ, ಪೂರ್ತಿ ಲೆಟರ್ನ ನಾನಂತೂ ಓದಿ. ನಿಮ್ಮ ಲೆಟರ್ ತಗೊಂಡು ಅದಂತೂ ಓಡಾಡ್ತಾ ಇದ್ದೀನಿ. 30-32 ಪೇಜಿನ ಲೆಟರು ನಾನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಬರ್ದಿದ್ದು. ನೀವ್ಯಾಕ್ ಜಗಮೋಹನ್ ವಿಷಯ ತಗೊಂಡು ಓಡಾಡ್ತಾ ಇದ್ದೀರಾ? ನೀವೇನ್ ಬರ್ದಿದ್ದೀರೋ ನಾನಂತೂ ಅದನ್ನೇ ಓದಿ ಹೇಳ್ತಾ ಆದ್ರೆ ಇದ್ದೀನಿ. ಇದಂತೂ ಒಂದು ವಿಷಯ ಆಯ್ತಲ್ಲ. ಒಂದು ಕಡೆ ನೀವು ಬಿಜೆಪಿನ ಕೋಮುವಾದಿ ಅಂತೀರಾ, ಕಮ್ಯುನಲ್ ಅಂತೀರಾ, ಇನ್ನೊಂದು ಕಡೆ ನೀವೇ ಅದೇ ಭಾರತೀಯ ಜನತಾ ಪಾರ್ಟಿಗಾಗಿ ಗುಜರಾತ್ನಲ್ಲಿ ಕ್ಯಾಂಪೇನ್ ಮಾಡಿದ್ರಿ. ನಾನು ಗುಜರಾತಲ್ಲಿ ಹೀಗ್ ಹೇಳಿದ್ದೆ, ನಾನ್ ಯಾವಾಗ ಹೋಗಿದ್ನೋ ಆಗ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಸೊ ಅವರು ಜೊತೆಗಿದ್ರು. ಆಗ ನಾನಿದನ್ನ ಹೇಳಿದ್ದೆ, ಗುಜರಾತಲ್ಲಿ ಯಾವ ಸೀಟ್ಗಳಲ್ಲಿ ಬಿಎಸ್ಪಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆಯೋ ಅಲ್ಲಂತೂ ಸ್ಪರ್ಧಿಸತ್ತೆ. ಯಾವ ಸೀಟ್ಗಳಲ್ಲಿ ನಾವು ಸ್ಪರ್ಧೆಲಿ ಇಲ್ವೋ ನಮ್ಮ ಓಟು ಬಿಜೆಪಿಯ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮತ್ತೆ ಕಮ್ಮಿ ಆಗುತ್ತೆ. ಅಂದ್ರೂ 30-40 ಸೀಟ್ಗಳಲ್ಲಿ. ಇದರ ಲಾಭ ಬಿಜೆಪಿಗಾಯ್ತು ನಿಮ್ಮ ಕ್ಯಾಂಪೇನ್ನ ಪ್ರಭಾವದಿಂದ. ಹೌದು, ಅದಾಯ್ತು. ಗುಜರಾತಲ್ಲಿ ಸಾಕಷ್ಟು ದೊಡ್ಡ ನಮ್ಮ ಓಟಿಗೆ ಹೇಳಿದ್ನಲ್ಲ ಇದನ್ನೇ ಟ್ರಾನ್ಸ್ಫರಬಲ್ ನಾನು ಅಂತ. ಕೇಳಬೇಕು ಅಂತಿರೋದು, ಯಾರಿಂದ ಇಷ್ಟೊಂದು ಲಾಭ ಆಗ್ತಿದ್ಯೋ ಅವ್ರಿಗೆ, ಯಾರ್ ಜೊತೆ ಸೇರ್ಕೊಂಡು ಲೋಕಸಭೆಯ ಚುನಾವಣೆ ಸ್ಪರ್ಧಿಸಬೇಕು ಅಂತಿದ್ರು. ಅದ್ರಿಂದನೇ ಅವ್ರ ತಲೆ ಕೆಟ್ಟ ಹೋಯ್ತಲ್ಲ ಗುಜರಾತ್ನ ನಂತರ. ಅವ್ರಿಗನ್ನಿಸ್ತು ಬಿಎಸ್ಪಿ ಓಟು ಟ್ರಾನ್ಸ್ಫರಬಲ್ಲು. ಸೊ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬರ್ಬೇಕು ಅಂತ ಇದ್ರು. ಸೊ ಅವ್ರು ಹೇಳಿದ್ರು 80ರಲ್ಲಿ 60 ಸೀಟ್ ನಮಗ್ ಕೊಟ್ಬಿಡಿ ಅಂತ. ನಾವ್ ಹೇಗೆ 80ರಲ್ಲಿ 60 ಸೀಟ್ ಕೊಡಕ್ಕಾಗತ್ತೆ ನೀವು ಅವ್ರಿಗೆ? ಎಷ್ಟು ಸೀಟ್ ಕೊಡಕ್ ರೆಡಿ ಇದ್ರಿ? ನಾವ್ ಅವ್ರಿಗೆ ಹೀಗ್ ಹೇಳಿದ್ವಿ, ನೋಡಿ ನಾವು 50-50ಗಂತೂ ರೆಡಿ ಇದೀವಿ. ಸರಿ, 80ರಲ್ಲಿ ನಾವು ಹೀಗ್ ಮಾಡ್ಬೋದು, 40 ನೀವ್ ಸ್ಪರ್ಧಿಸಿ, 40ರಲ್ಲಿ ನಾವ್ ಸ್ಪರ್ಧಿಸ್ತೀವಿ. ಆದ್ರೆ 80ರಲ್ಲಿ 60 ಸೀಟ್ ಕೊಟ್ಟುಬಿಟ್ರೆ ಅದು ಉತ್ತರ ಪ್ರದೇಶದಲ್ಲಿ, ಆಗ ಬಿಎಸ್ಪಿ ಹೇಗ್ ಸರಿ, ಮುಂದುವರಿಯತ್ತೆ? ನನ್ನ ಆಕ್ಷೇಪ ಇಷ್ಟೇ ಏನಂದ್ರೆ, ಈ ವಿಷಯ ನೀವು ಇದರಲ್ಲಿ ಇಷ್ಟು ದೊಡ್ಡ ಲೆಟರ್ ಬರ್ದ್ರಿ, ಎಲ್ಲಾ ವಿಷಯ ಓಹೋ, ಬರ್ದ್ರೆ ಇದನ್ನ ಬರ್ದಿಲ್ಲ. ಬಹಳಷ್ಟು ವಿಷಯಗಳನ್ನ ನಾವು ಲೆಟರಲ್ಲಿ ಬರೆಯೋದಕ್ಕಾಗಲ್ಲ. ಇಲ್ಲ, ಆ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ರಲ್ಲ ಅವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇಷ್ಟು ದೊಡ್ಡ ಲೆಟರ್ನ ಹೇಗ್ ಓದೋದು ಅಂತ. ಅದಕ್ಕೆ ನಾವಿದನ್ನ ಚಿಕ್ಕದ್ ಮಾಡ್ಬಿಟ್ವಿ. ನಾವ್ ಅಂದ್ಕೊಂಡ್ವಿ ಸ್ವಲ್ಪ ಲೆಟ್ರಲ್ಲಿ ಬರೆಯೋಣ, ಇನ್ನೊಂದ್ ಸ್ವಲ್ಪ ಓಪನ್ ವೇದಿಕೆಯಲ್ಲಿ ದೇಶದ ಜನರಿಗೆ ಹೇಳೋಣ ಅಂತ. ಆದ್ರೆ ನೀವ್ ಯಾವಾಗ ಅವರನ್ನ ಭೇಟಿ ಆಗಿದ್ರೋ ಆಗ ನೀವು ಅವ್ರಿಗೆ ಇದನ್ನ ಹೇಳಿದ್ರ? ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರ? ನಿಮಗ್ ಗೊತ್ತಲ್ವಾ ನಾನ್ ಯಾವತ್ತೂ ಇದ್ದದನ್ನ ಇದ್ದಂಗೆ ಹೇಳೋದಕ್ಕೆ ಹಿಂಜರಿಯೋದಿಲ್ಲ ಅಂತ. ಸೋನಿಯಾ ಗಾಂಧಿ ನಿಮ್ಮ ಬರ್ತಡೇಗೆ ಬಂದಿದ್ರು. ಸೋನಿಯಾ ಗಾಂಧಿ ನಿಮ್ಮನ್ನ ತಮ್ಮ ಮನೆಗೆ ಡಿನ್ನರ್ ಕರೆದ್ರು, ನೀವು ಅವ್ರನ್ನ ನಿಮ್ಮ ಮನೆಗೆ ಡಿನ್ನರ್ ಕರೆದಿದ್ರಿ. ಇಷ್ಟೊಂದು ಡಿನ್ನರ್ ಡಿಪ್ಲೊಮೆಸಿ ಆಯ್ತು, ಆದ್ರೂ ನೀವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳಿಲ್ವಲ್ಲ? ಈಗ ಬರ್ತ್ಡೇಗ್ ಬರೋದು, ನನ್ ಮನೆಗೆ ಡಿನ್ನರ್ಗ್ ಬರೋದು, ನಾನ್ ಅವ್ರ ಮನೆಗೆ ಡಿನ್ನರ್ಗ್ ಹೋಗೋದು, ಸೊ ಇದನ್ನೆಲ್ಲ ರಾಜಕೀಯಕ್ಕೆ ಜೋಡ್ಸಿ ನೋಡಬಾರ್ದು. ಇಲ್ಲಿ ವಿಭಿನ್ನವಾದ ಪಾರ್ಟಿಗಳು ನಡೀತಾ ಇರತ್ತೆ, ಒಬ್ರನ್ನೊಬ್ರು ಪರಸ್ಪರ ಭೇಟಿ ಆಗ್ತಾ ಅವ್ರು ಇರ್ತೀವಿ. ಮತ್ತೆ ಯಾರ್ ಮನೆಗೆ ಆದ್ರೆ ಹೋದ್ರು ನೋಡಿ, ಅವ್ರು ಡಿನ್ನರ್ನ ವೇಳೆನಲ್ಲಿ ನಾನ್ ಯಾವಾಗ ಹೇಳ್ದೆ, ಗೌರವಾನ್ವಿತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾವಾಗ ಹೇಳಿದ್ರು ನೋಡಿ ನಮ್ ನಡುವೆ ಅಲಯನ್ಸ್ ಆಗ್ತಿದೆ ಅಂತ, ಅವರು ಹೇಳಿಲ್ಲ, ನೋಡಿ, ನಾನು ಅವರು ಹೇಳಿಲ್ಲ. ರಾಮ್ ವಿಲಾಸ್ ಪಾಸ್ವಾನ್ ಮನೆಗೆ ಹೋದ್ರು ಕಾಲ್ನಡಿಗೆಯಲ್ಲಿ. ಸೊ ಅವ್ರನ್ನ ಅಲಯನ್ಸ್ ಅಲ್ಲಿ ಪಾರ್ಟ್ನರ್ ಮಾಡಿ ಕರ್ಕೊಂಡ್ ಬಂದ್ರು. ಹಾ, ಅವರು ಕರುಣಾನಿಧಿನ ಭೇಟಿ ಮಾಡಕೋದ್ರು, ಅವ್ರನ್ನ ಪಾರ್ಟ್ನರ್ ಮಾಡಿ ಕರ್ಕೊಂಡ್ ಬಂದ್ರು. ಆದ್ರೆ ಕೇವಲ ನೀವೊಬ್ರೇ ಅನ್ಸುತ್ತೆ ಇಲ್ಲ ಅಂದಿದ್ದು. ಯಾವಾಗ ಯಾವ್ದೇ ಅಲಯನ್ಸ್ ಬಗ್ಗೆ ಮಾತೇ ಆಡಿಲ್ವೋ ಆಗ ಹೌದು ಅಥವಾ ಇಲ್ಲ ಅನ್ನೋ ಪ್ರಶ್ನೆನೇ ಎಲ್ ಬರುತ್ತೆ ಹೇಳಿ? ಆದ್ರೆ ಇದನ್ನಂತೂ ಒಪ್ಕೊಳ್ತೀರಾ ಅಲ್ವಾ, ಅವ್ರು ಬಯಸಿದ್ರು ನಿಮ್ಮ ಜೊತೆ ಅಲಯನ್ಸ್ ನೋಡಿ, ಆಗ್ಲಿ ಅಂತ? ಕಾಂಗ್ರೆಸ್ ಪಾರ್ಟಿ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ಅಥವಾ ಯಾವ್ದೇ ಪಾರ್ಟಿ ಆಗ್ಲಿ, ಹೀಗೆ ಇಂಡಿಯಾದಲ್ಲಿ ಯಾವ ಪಾರ್ಟಿ ಇರ್ಲಿ ಇಲ್ದೇ ಇರ್ಲಿ, ಅವರು ಬಿಎಸ್ಪಿ ಜೊತೆ ಅಲಯನ್ಸ್ ಮಾಡಕ್ ಇಷ್ಟಪಡ್ತಾರೆ. ಒಂದಿದೆ. ಪ್ರತಿಯೊಬ್ರು ಇಷ್ಟಪಡ್ತಾರೆ. ಸಮಾಜವಾದಿ ಪಾರ್ಟಿ. ಸಮಾಜವಾದಿ ಪಾರ್ಟಿ ಬಾಯಲ್ಲಂತೂ ನೀರ್ ಬರ್ತಿದೆ. ಹಾ. ಸಮಾಜವಾದಿ ಪಾರ್ಟಿ ಏನಿದೆ ಅದ್ರ ಬಾಯಲ್ಲಿ ಎಷ್ಟು ನೀರ್ ಬರ್ತಿದೆ ಅಂದ್ರೆ, ಒಂದ್ ವೇಳೆ ನಾನ್ ಸ್ವಲ್ಪನಾದ್ರೂ ಲಿಫ್ಟ್ ಕೊಟ್ರೆ, ಮತ್ತೆ ಅವ್ರನ್ನ ನಾನು 2 ಜೂನ್ 1995ರ ಘಟನೆಗಾಗಿ ನಾನ್ ಅವ್ರನ್ನ ಕ್ಷಮಿಸ್ಬಿಟ್ರೆ, ಮತ್ತೆ ನಿಮ್ ಜೊತೆ ಸೇರ್ಕೊಂಡ್ ನಡೆಯೋಕ್ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅವರು ಕುರ್ಚಿ ಬಿಟ್ಟು ಕಾಲ್ನಡಿಗೆಯಲ್ಲಿ ಓಡ್ತಾ ದಿಲ್ಲಿಗ್ ಬರ್ತಾರೆ ನನ್ ಜೊತೆ ಮಾತಾಡೋದಿಕ್ಕೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅರೆ, ಆದ್ರೆ ಮಾಯಾವತಿಜಿ ಇವರು ಅದೇ ಮುಲಾಯಂ ಸಿಂಗ್, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಅವರ ವಿರುದ್ಧ ಸಾಕಷ್ಟು ಕೇಸಸ್ಗಳನ್ನ ರಿಜಿಸ್ಟರ್ ಮಾಡಿದ್ರಿ. ನಾನ್ ಯಾವ್ದೇ ಸೇಡಿನ ಭಾವನೆಯಿಂದ ಯಾವ್ದೇ ಕಾರ್ಯಾಚರಣೆ ಮಾಡಿಲ್ಲ. ಆದ್ರೆ ನೀವಿದನ್ನ ಹೇಳ್ತಾನೆ ಇದ್ದೀರಾ ಪದೇ ಪದೇ, ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಸರ್ಕಾರದಿಂದ ಅಂತ. ಯಾವಾಗ ಸಾಮಾನ್ಯ ಜನರು ಬಹಳ ತ್ರಾಯಿ ಅಂತ ಇದಾರೋ ಕ್ರಿಮಿನಲ್ ಎಲಿಮೆಂಟ್ಸ್ ನ ಕಾರಣದಿಂದ, ಮತ್ತೆ ನಾನಂತೂ ಅವ್ರಿಗೆ ಬಹಳ ದೊಡ್ಡ ಶತ್ರು. ಸೊ ನನ್ನನ್ನ ಅಂತೂ ಅವರು ಕ್ರಿಮಿನಲ್ ಎಲಿಮೆಂಟ್ ಸಹಾಯದಿಂದ ಎಲ್ ಬೇಕಾದ್ರೂ ಮುಗಿಸ್ಬಿಡ್ಬೋದು. ಯಾರಿಗಾದ್ರೂ ಅಷ್ಟು ಧೈರ್ಯ ಇದೆಯಾ ನಿಮ್ಮ ಕಡೆ ಕಣ್ಣೆತ್ತಿ ಅದು ನೋಡೋದಕ್ಕೆ? ಯಾವ ಕಾರಣಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಧೈರ್ಯ ಯಾಕೆ ಮಾಡಲ್ಲ? ಯಾಕಂದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ತೀನಿ. 2 ಜೂನ್ 1995ರ ಘಟನೆನ ಗಮನದಲ್ಲಿಟ್ಕೊಂಡು, ಈಗ ಅದು 9 ವರ್ಷದ ಹಳೆ ಮಾತಾಗೋಯ್ತು, ಅದನ್ನ ಮರ್ತ್ಬಿಡಿ. ಹೇಗ್ ಮರೆಯಕ್ಕಾಗತ್ತೆ? 2 ಜೂನ್ 1995ರ ಘಟನೆನ ನಾನ್ ಮರೆಯಕ್ಕಾಗಲ್ಲ. ನನ್ನ ಬಹುಜನ ಸಮಾಜ ಯಾವತ್ತೂ ಮರೆಯಲ್ಲ. ಜನರು ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಹಾ, ನೀವು ಲಾಸ್ಟ್ ರೋನಲ್ಲಿ. ನೀವು ಮತ್ತೆ ಮುಲಾಯಂ ಸಿಂಗ್ ಜಿ ಇಬ್ರು ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ ಬಹಳ ಒಳ್ಳೇದ್ ಮಾಡೋ ಪ್ರಯತ್ನ ಪಡ್ತಿದ್ದೀರಾ. ಆದ್ರೆ ನಿಮ್ಮಿಬ್ಬರ ಹಠದ ಸ್ವಭಾವದಿಂದ ಈ ರಾಜ್ಯ ಹಿಂದುಳಿತಾ ಇದೆ. ಯಾಕೆ ಹೀಗೆ? ನೀವು ಮಾಡೋ ಒಳ್ಳೆ ಕೆಲ್ಸನ ಅವ್ರು ಮಾಡೋ ಒಳ್ಳೆ ಕೆಲ್ಸನ ನೀವು ಅಳ್ಸಾಕ್ತೀರಾ.
ನಾನ್ ಬದ್ಲಾಗದ್ ಯಾವಾಗ ಅವ್ರು ಯಾವ್ದಾದ್ರೂ ಒಳ್ಳೆ ನಿರ್ಧಾರಗಳ್ನ ತಗೊಂಡಾಗ? ಯಾವಾಗ ಅವ್ರು ಒಳ್ಳೆ ನಿರ್ಧಾರಗಳ್ನ ತಗೊಂಡೇ ಇಲ್ವೋ ಆಗ ಬದ್ಲಾಗೋ ಪ್ರಶ್ನೆ ಎಲ್ಲಿಂದ ಬರೋಕ್ ಸಾಧ್ಯ? ನನ್ನ ಸರ್ಕಾರ ಒಳ್ಳೆ ನಿರ್ಧಾರಗಳ್ನ ತಗೊಂಡಿತ್ತು, ಅವನ್ನ ಅವ್ರು ಬದ್ಲಾಯಿಸಿದ್ರು. ನೀವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ 200ರಿಂದ 400 ಅಧಿಕಾರಿಗಳು ಒಂದೇ ದಿನದಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ. ಮುಲಾಯಂ ಸಿಂಗ್ ಪವರ್ಗೆ ಬರ್ತಿದ್ದ ಹಾಗೇನೆ ಆ 200 ಅಧಿಕಾರಿಗಳು ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ರಾತ್ರೋರಾತ್ರಿ ಇಡೀ ಸ್ಟೇಟ್ನ ವ್ಯವಸ್ಥೆನೇ ಇದು ಬದಲಾಯಿಸ್ಬಿಡ್ತಾರೆ. ನೀವು ಖಂಡಿತ ತಪ್ಪು ಹೇಳ್ತಾ ಇದ್ದೀರಾ. ಒಂದೇ ದಿನದಲ್ಲಿ ನಾನು 200 ಜನನ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ಅಂತ ನೀವ್ ನನಗೆ ಆ ಪಟ್ಟಿಯನ್ನ ಕೊಡಿ. ಒಂದೇ ದಿನದಲ್ಲಿ ನಾನು 200 ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದು. ನೀವ್ ಯಾಕ್ ಜನರು ಮುಂದೆ ಅಪಪ್ರಚಾರ ಇಲ್ಲ, ಮಾಡ್ತೀರಾ? ಏನ್ ನೀವು ಜನತಾ ನ್ಯಾಯಾಲಯದಲ್ಲಿ ತಪ್ಪು ವಿಷಯಗಳನ್ನ ಹೇಳ್ಬಾರ್ದು. ನೀವು ಕ್ಷಮೆ ಸರಿ, ಆಯ್ತು, ಕೇಳ್ಬೇಕಾಗತ್ತೆ ನ್ಯಾಯಾಲಯದಲ್ಲಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಒಂದೇ ದಿನದಲ್ಲಿ ನಾನು 200 ಜನರನ್ನ ಟ್ರಾನ್ಸ್ಫರ್ ಮಾಡಿದೀನಿ ಅಂತ. ನಿಮ್ ಹತ್ರ ನೀವು- ಒಂದ್ ವೇಳೆ ಪಟ್ಟಿ ಇದ್ರೆ ನೀವು ತೋರ್ಸಿ, ನ್ಯಾಯಾಲಯ ನೀವು ತೋರ್ಸಿ. ಇಲ್ಲ ನೀವ್ ಈ ಮಾತನ್ನ ನಿರಾಕರಿಸ್ತೀರಾ? ನೀವು ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಲ್ಲ, ಅಧಿಕಾರಿಗಳನ್ನ ಅಂತ? ಟ್ರಾನ್ಸ್ಫರ್ ನಾನೇನು ಒಬ್ಳೆ ಮುಖ್ಯಮಂತ್ರಿನ ಏಕೈಕ ಸಿಎಂ ಅಲ್ಲ ನಾನೇ ಟ್ರಾನ್ಸ್ಫರ್ ಮಾಡಿರೋದು. ಯಾವುದೇ ಸ್ಟೇಟ್ ಅಲ್ಲಿ ಹೊಸ ಗೌರ್ಮೆಂಟ್ ಬಂದಾಗ, ಅದು ಉತ್ತರ ಪ್ರದೇಶ ಆಗಿರ್ಲಿ ಇಲ್ಲ ದೇಶದ ಯಾವುದೇ ರಾಜ್ಯ ಆಗಿರ್ಲಿ, ಯಾವಾಗ ಒಬ್ಬ ಮುಖ್ಯಮಂತ್ರಿ ಯಾವುದೇ ಒಂದು ಹೊಸ ಸರ್ಕಾರ ಮಾಡಿದಾಗ, ಮುಖ್ಯಮಂತ್ರಿ ಆದಾಗ ತನ್ನದೇ ಗೌರ್ಮೆಂಟ್ ನಡೆಸ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದೊಂದು ರೊಟೀನ್, ಒಂದು ಸಿಸ್ಟಮ್. ನಿಮ್ದೇ ಒಂದು ಆದ್ರೆ ನಾನು ಒಂದು ದಲಿತ ವರ್ಗಕ್ಕೆ ಸೇರ್ದವಳು. ನನ್ ಮೇಲೆ ಜಾಸ್ತಿ ಕಣ್ಣಿಟ್ಟಿರ್ತಾರೆ. ನಾನ್ ಮಾಡೋದು 5 ಟ್ರಾನ್ಸ್ಫರ್ ಆದ್ರೆ ಹೇಳೋದು 50. ನೋಡೋಣ ಜನರು ನಿಮ್ಮನ್ನ ಯಾವ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನಿಮ್ಮ ಪ್ರಶ್ನೆ? ನನ್ ಪ್ರಶ್ನೆ ಮಾಯಾವತಿ ಅವರಿಗೆ ಏನಂದ್ರೆ, ಜಾತಿ ಆಧಾರಿತ ರಾಜಕಾರಣ ಎಲ್ಲಿವರೆಗೂ ಇರುತ್ತೆ ಮತ್ ಯಾಕೆ? ಯಾವಾಗ ಬಹುಜನ ಸಮಾಜ ಪಾರ್ಟಿ ಬಹುಜನ ಸಮಾಜದ ಜೊತೆಗೆ ಅಪ್ಪರ್ ಕ್ಯಾಸ್ಟ್ ಜನರನ್ನ MP ಕೂಡ ಮಾಡತ್ತೆ, MLAನೂ ಕೂಡ ಮಾಡತ್ತೆ, ಸರ್ಕಾರದಲ್ಲಿ ಮಿನಿಸ್ಟ್ರನ್ನೂ ಕೂಡ ಮಾಡತ್ತೆ, ಆರ್ಗನೈಸೇಷನ್ ಅಲ್ಲಿ ಉತ್ತೇಜನನೂ ಕೊಡತ್ತೆ. ಇಷ್ಟಾದ್ರೂ BSP ಮೇಲೆ ಜಾತಿವಾದದ ಆರೋಪ ಮಾಡೋದು ನನ್ಗನ್ಸತ್ತೆ ಇದು ಸರಿಯಲ್ಲ. ಮಾಯಾವತಿಜಿ ಆರೋಪ ಯಾಕೆ ಮಾಡ್ತಾರೆ ಅಂದ್ರೆ, ಒಂದು ಕಾಲದಲ್ಲಿ BSPದೇ ಘೋಷಣೆ ಇತ್ತು, ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜೂತೆ ಚಾರ್. ನನ್ನ ಧ್ವನಿಯಲ್ಲಿ ಇಲ್ಲ ಮಾನ್ಯವಾರ್ ಕಾಂಶಿರಾಮ್ ಅವರ ಧ್ವನಿಯಲ್ಲಿ ಇಡೀ ಇಂಡಿಯಾದಲ್ಲಿ ಯಾರಾದ್ರೂ ಇದನ್ನ ತೋರ್ಸಿದ್ರೆ ಈ ಮಾತನ್ನ ನಾನು ಹೇಳಿದೀನಿ ಅಂತ, ನಾನ್ ರಾಜಕೀಯದಿಂದ ಸನ್ಯಾಸ ನೀವು ತಗೋತೀನಿ. ಯಾವಾಗ ಭಾಷಣ ಮಾಡೋದಕ್ಕೆ ಹೋಗ್ತಿದ್ರು ಆಗ ಇಂಥ ಇಲ್ಲ, ಘೋಷಣೆಗಳಂತೂ ನೀವ್ ಹೇಳಿ, ಕೂಗ್ತಿದ್ರು. ನೀವ್ ಕೇಳಿದಿರಾ? ನಿಮ್ ಹತ್ರ ರೆಕಾರ್ಡ್ ಇದ್ಯಾ? ನನ್ನ ಧ್ವನಿ ಟೇಪ್ ಏನಾದ್ರೂ ಇದ್ರೆ ನಿಮ್ಮ ಧ್ವನಿ ತೋರ್ಸಿ. ಇಲ್ಲ, ಆದ್ರೆ ಇಂಥ ಪಬ್ಲಿಕ್ ಮೀಟಿಂಗ್ ಗಳಲ್ಲಿ ಇಲ್ಲ, ಈಗ ಘೋಷಣೆಗಳಂತೂ public- ಕೇಳ್ತಿದ್ವು. ಗೋಡೆಗಳ ಹೀಗ್ಯಾರು? ಮೇಲೆ ಘೋಷಣೆಗಳನ್ನ ಬರೀತಿದ್ರು. ಖಂಡಿತ ಇಲ್ಲ. ನಿಮ್ಮಂತವ್ರೆ ರಾತ್ರಿ ಹೋಗಿ ಗೋಡೆಗಳ ಮೇಲೆ ಅಲ್ಲ, ಬರ್ತಿದ್ರಂತೆ. ನಾವ್ ಯಾಕೆ ಹೋಗ್ಬರ್ಲಿ? ನೀವ್ ಹೇಳ್ತಾ ಇದ್ದೀರಾ ಬಹುಜನ ಸಮಾಜ ಪಾರ್ಟಿಯ ದೃಷ್ಟಿನಲ್ಲಿ ಯಾವ ಬಹುಜನ ಸಮಾಜದ ಜನರಿದ್ದಾರೋ ಅಥವಾ ಯಾವ ಅಪ್ಪರ್ ಕಾಸ್ಟಿನ ಜನರಿದ್ದಾರೋ ಇವರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಇಲ್ಲ. ಬಹುಜನ ಏನ್ ಸಮಾಜ ಹೇಳ್ತೀರಾ? ಪಾರ್ಟಿ ನಾನು ಪದೇ ಹೇಳ್ತಿದ್ದೀನಿ, ಯಾವುದೇ ಜಾತಿ ಅಥವಾ ಧರ್ಮದ ವಿರುದ್ಧ ಇಲ್ಲ. ಒಂದು ವ್ಯವಸ್ಥೆಯ ಪರಿವರ್ತನೆಗಾಗಿ ಹೋರಾಡ್ತಾ ಪಬ್ಲಿಕ್ ನ ಇದೀವಿ. ಇಂಪ್ರೆಷನ್ ನೋಡಿ, ಇದೇನ್ ಇಲ್ಲ, ಇಂಪ್ರೆಷನ್ ಇದೆಯಲ್ಲ, ನೀವ್ ಇದನ್ನ ಒಪ್ಕೋತೀರಾ? ಈಗಾದ್ರೂ ಜನರ ಹಾಗ್ ಮನಸ್ಸಲ್ಲಿ ಅನ್ಕೋಬಾರ್ದು ಹೇಗಿದೆ? ಪಬ್ಲಿಕ್. ಈಗ ನಾವು ಅಪ್ಪರ್ ಕ್ಯಾಸ್ಟ್ ಜನರನ್ನ ಯಾವಾಗ ಪಾರ್ಟಿ ಹೊಸದಾಗ ಆಗಿತ್ತೋ ಆಗ ಅಪ್ಪರ್ ಕ್ಯಾಸ್ಟ್ ಜನರನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಸಮಯ ಹಿಡಿತು. ಯಾವಾಗ ಅರ್ಥ ಮಾಡ್ಕೊಂಡ್ರು ಅಪ್ಪರ್ ಕ್ಯಾಸ್ಟ್ ಜನರು ಬಹುಜನ ಸಮಾಜ ಪಾರ್ಟಿ ಯಾವುದೇ ಜಾತಿ ಅಥವಾ ಧರ್ಮದ ವಿರುದ್ಧ ಇಲ್ಲ ಅಂತ, BSP ಜೊತೆಗೆ ಅವರು ಸೇರ್ಕೋತಾ ಇದ್ದಾರೆ ನೋಡಿ, ಇವಾಗ. ಹಾಗೆ ನೋಡಿದ್ರೆ ಬಿಜೆಪಿ ಅವರು ಕೂಡ 2-3 ಶೋ ಪೀಸ್ ಮಾಡೋದಕ್ಕೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಬಿಡ್ತಾರೆ. ಇಲ್ಲ, ಆ BJP ವಿಷಯ ಬೇರೆ ಬಿಡಿ. BJP ಅಂತೂ ಹೇಳೋದ್ ಒಂದು ಮಾಡೋದ್ ಒಂದು.